ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ರಾಧಾ ಕ್ರಿಶ್ ಚಾನಲ್. ನಾನಿವತ್ತು ನಿಮಗೆ ಕಡಲೆಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿರುತ್ತೆ ಮತ್ತು ಬೇಗ ಆಗೋವಂಥದ್ದು ಸಾಂಬಾರು. ಎಮರ್ಜೆನ್ಸಿಗೆ ಬೇಗ ಅಂದರೆ ಬೇಗ ಆಗುತ್ತೆ. ಮೊದಲಿಗೆ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಸಣ್ಣ ತಪ್ಪಲೆ ತೊಗೊಂಡಿದ್ದೀನಿ. ಅದಕ್ಕೆ ಕಡಲೆಬೇಳೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ. ಆಯಿಲೇನೂ ಹಾಕಿಲ್ಲ, ಡ್ರೈಯಲ್ಲೇ ಹುರ್ಕೊತಾ ಇದ್ದೀನಿ. ತೊಳೆದಿಲ್ಲ. ಕಡಲೆಬೇಳೆ ತೊಳೆದೇನೋ ಈಗ ಹಾಕ್ಬಾರ್ದು, ಫಸ್ಟು ಹುರ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಹುರ್ದಾದ್ಮೇಲೆ ತೊಳೆಯೋದಕ್ಕೆ ಅದಕ್ಕೆ ನೀರು ಹಾಕೋಬೇಕಾಗುತ್ತೆ ತೊಳೆಯೋದಕ್ಕೆ. ಈಗ ಮೊದಲು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ಅದು ಕಡಲೆಬೇಳೆ ಹುರಿದಷ್ಟು ಚೆನ್ನಾಗಿರುತ್ತೆ. ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನೋಡಿ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅಲ್ಲೆಲ್ಲ ಸೀಳು ಬಿಟ್ಟಿರುತ್ತೆ ಮತ್ತು ಚೆನ್ನಾಗಿ ಹುರ್ಕೊಂಡಿರೋ ಫ್ಲೇವರ್ ಬರ್ತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಆವಾಗೇ ಗೊತ್ತಾಗುತ್ತೆ ಹುರಿದಿದೆ ಅಂತ. ಈಗ ಫ್ಲೇಮ್ ಆಫ್ ಮಾಡ್ಕೊತಾ ಇದ್ದೀನಿ. ನಾನು ಆಫ್ ಮಾಡಿಬಿಟ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಆವಾಗಲೇ ತೊಳೆದಿರಲಿಲ್ಲ. ಈಗ ನಾವು ತೊಳ್ಕೊಬೇಕಾಗುತ್ತೆ ಕಡಲೆಕಾಳನ್ನ. ಅದು ಸ್ವಲ್ಪ ಸೈಡಲ್ಲಿ ಇಟ್ಟು ನಾನು ಫಸ್ಟು ಒಗ್ಗರಣೆ ಹಾಕ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಮೊದಲು ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಕರಿಬೇವು ಇಷ್ಟು ಬೇಕಾಗುತ್ತೆ. ಮತ್ತು ಹುಣಸೆಹಣ್ಣು ಒಂದು ಗೋಲಿ ಗಾತ್ರಷ್ಟು, ಅಂದರೆ ಸ್ವಲ್ಪ ಸಾಕು. ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಒಂದೇ ತೊಗೊಂಡಿರೋದು ನಾನು. ಟೊಮೊಟೊ ಹಣ್ಣನ್ನ ನೋಡ್ಕೊಂಡು ತೊಗೋಬೇಕು, ಯಾಕಂದರೆ ಹುಣಸೆಹಣ್ಣು ಹಾಕ್ತಾಯಿದ್ದೀವಿ. ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ, ನೋಡಿಕೊಂಡು ತೊಗೋಬೇಕಾಗುತ್ತೆ. ಗ್ರೈಂಡ್ ಮಾಡ್ತಾಯಿದ್ದೀನಿ. ಅದು ಗ್ರೈಂಡ್ ಆದಮೇಲೆ ಪೇಸ್ಟ್ ಈ ಥರ ಇರುತ್ತೆ. ಮೊದಲು ಬಾಣಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಾಣಲಿ ಕಾದಾದ್ಮೇಲೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂದಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ನಾನು ತೊಳ್ಕೊಂಡಿದ್ದೀನಿ, ಅದರಿಂದ ಸ್ವಲ್ಪ ಸಿಡಿತು. ಸೊ ಹಾಗಾಗಿ ನಾನು ಸ್ವಲ್ಪ ಹಿಂದಕ್ಕೆ ಬಂದೆ. ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ನಾನು, ನೀವು ಬೇಕಿದ್ದರೆ ಹಾಗೆ ಹಾಕ್ಬೋದು. ಮತ್ತು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳಕ್ಕೆ ಬಿಡಬೇಕಾಗುತ್ತೆ. ಬೆಳ್ಳುಳ್ಳಿನ ನುಣ್ಣಗೆ ರುಬ್ಕೋಬಾರ್ದು, ಯಾಕಂದರೆ ಬೆಳ್ಳುಳ್ಳಿ ಅರ್ಧ ಜಜ್ಕೊಂಡಿದ್ರೇ ಫ್ಲೇವರ್ ಚೆನ್ನಾಗಿ ಸಿಗೋದು, ಅಂದರೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಎಣ್ಣೆಯಲ್ಲಿ ಈರುಳ್ಳಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಕೈ ಆಡಿಸ್ತಾ ಇರಬೇಕಾಗುತ್ತೆ. ನೋಡಿ ಸ್ವಲ್ಪ ಬೆಂದಾದಮೇಲೆ ಈ ಥರ ಆಗಿರುತ್ತೆ, ಅಂದರೆ ಈರುಳ್ಳಿ ಮೆತ್ತಗಾಗುತ್ತೆ. ಸ್ವಲ್ಪ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗಬೇಕು ಈರುಳ್ಳಿ, ಅಂದರೆ ತಿನ್ನಬೇಕಾದ್ರೆ ಹಸಿ ಸಿಗಬಾರ್ದು. ಅದಕ್ಕೋಸ್ಕರ ನಾನು ಚೆನ್ನಾಗಿ ಈರುಳ್ಳಿನ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿನ ನಾವು ರುಬ್ಬೋದಕ್ಕೂ ಹಾಕ್ಬೋದು,
ಬಟ್ ನಾನು ರುಬ್ಬೋದಕ್ಕೆ ಹಾಕಿಲ್ಲ, ಎಣ್ಣೆಗೆ ಡೈರೆಕ್ಟಾಗಿ ಫ್ರೈ ಆಗೋದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಕೈ ಆಡಿಸ್ಕೊತಾ ಇದ್ದೀನಿ, ಎಣ್ಣೆಯಲ್ಲಿ ಕೊತ್ತಂಬರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಕೊತ್ತಂಬರಿ ಸ್ವಲ್ಪ ಫ್ರೈ ಆಗಬೇಕು. ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ. ಜಾರಲ್ಲಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಎಣ್ಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಾಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಬಿಸಿ ಆಗಬೇಕು ಅದು. ಯಾಕಂದರೆ ಟೊಮೊಟೊ ತೆಂಗಿನಕಾಯಿ ನಾವು ಎಣ್ಣೆಯಲ್ಲಿ ಫ್ರೈ ಆಗಿರಲ್ಲ ಅಲ್ವಾ, ಸೊ ಅದಕ್ಕೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನೋಡಿ ಸ್ವಲ್ಪ ಈ ಥರ ಕುದಿ ಬರುತ್ತೆ. ಈಗ ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಮತ್ತು 1 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ, ಅದನ್ನ ಮೊದಲೇ ನೆನೆಯೋಕ್ಕೆ ಬಿಟ್ಟಿರ್ತೀನಲ್ಲ, ಬಟ್ ನೀರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮೆತ್ತಗಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಂಥ ನೀರನ್ನ ನಾನು ಇದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀರನ್ನು ಮಾತ್ರ ಹಾಕ್ತಿದ್ದೀನಿ, ಹುಣಸೆ ಹಣ್ಣನ್ನು ನಾನು ಹಾಕ್ತಾಯಿಲ್ಲ. ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹುಣಸೆಹಣ್ಣ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಟೊಮೊಟೊ ಒಂದು ತೊಗೊಂಡಿರ್ತೀವಿ. ಮತ್ತು ಈಗ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಕಡಲೆಕಾಳು ಹಾಕ್ತಾಯಿದ್ದೀನಿ. ಕಡಲೆಕಾಳು ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಮನೆ ಜಾಸ್ತಿ ತಿನ್ನೋದಾದರೆ ಕಡಲೆಕಾಳು ತೊಗೋಬೋದು. ಮತ್ತು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಿದ್ದೀನಿ. ಮತ್ತು ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು, ಸೊ ಹಾಗಾಗಿ ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡೆ 1 ಸ್ಪೂನು. ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ, ಸ್ವಲ್ಪ ತಿಳಿ ನೀರು ಥರ ಆಗ್ತಿತ್ತು, ಅದಕ್ಕೆ 1 ಸ್ಪೂನ್ ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡೆ. ಅದನ್ನು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಂಟು ಇರಬಾರ್ದು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ಕುದೀತಾ ಅದು ಗಟ್ಟಿಯಾಗುತ್ತೆ. ಗಟ್ಟಿಯಾದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸಪ್ಪೆ ಅನಿಸಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಸಪ್ಪೆ ಅನಿಸ್ತು, ಉಪ್ಪು ಆ್ಯಡ್ ಮಾಡಿಕೊಂಡೆ. ನೋಡಿ ಕುದೀತಾ ಗಟ್ಟಿಯಾಗುತ್ತೆ. ಈಗ ಒಂದು 5 ನಿಮಿಷ ಆದಮೇಲೆ ಸಾಂಬಾರು ಆಫ್ ಮಾಡ್ಕೊಳ್ಳಿ. ದೇವರಾಣೆ ಅನ್ನದಲ್ಲಿ ಮಾತ್ರ ಸೂಪರಾಗಿರುತ್ತೆ. ಎಮರ್ಜೆನ್ಸಿಗೆ ಬೇಗ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ ಸಾಂಬಾರು. ಸಾಂಬಾರು ಅಥವಾ ಅನ್ನ ಅಥವಾ ಮುದ್ದೆಯಲ್ಲಿ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.